ಅದ್ಭುತವಾದಂಥ ರೆಸಿಪಿನ ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕಬ್ಬಿನ ಹಾಲಿನ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿಟ್ಟ ಸಾಬೂದಾನ, ತೆಂಗಿನ ಹಾಲು, ಕಬ್ಬಿನ ಜ್ಯೂಸ್ 1 ಲೋಟ, ತುಪ್ಪ, ಡ್ರೈ ಫ್ರೂಟ್ಸ್, ಏಲಕ್ಕಿ. ಇದರಲ್ಲಿ ಮೊದಲನೇದಾಗಿ ನಾವು ತಗೊಂಡಿರ್ತಕ್ಕಂಥದ್ದು ಸಾಬೂದಾನ. ಈ ಸಾಬೂದಾನನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಹೊತ್ತು ನಾವು ಈ ನೀರನ್ನು ತೆಗೆದು ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಬಿಸಿ ಆಗ್ತಾ ಇದ್ದ ಹಾಗೆ 1-2 ಚಮಚದಷ್ಟು ನೆನೆಸಿಟ್ಟಂತಹ ಸಾಬೂದಾನ ಸೇರಿಸ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ನಾವು ಯೂಸ್ ಮಾಡ್ತಾ ಇರ್ತದ್ದು ತೆಂಗಿನ ಹಾಲು. ಯಾವಾಗಲೂ ಅಷ್ಟೇ ಪಾಯಸ ಅಂತ ಬಂದ ಕ್ಷಣ ಹಾಲನ್ನು ಸೇರಿಸ್ಬೇಕು ಅಂತ ಇದ್ದ ಹಾಗೆ ಹಸುವಿನ ಹಾಲು ಸೇರಿಸ್ಬಿಡ್ತೀರಿ. ಹಾಗೆ ಸೇರಿಸ್ಲಿಕ್ಕೆ ಹೋಗಬೇಡಿ. ಯಾವತ್ತೂ ಅಷ್ಟೇ ಪಾಯಸ ಅಥವಾ ಯಾವುದೇ ಥರದ ಒಂದು ರೆಸಿಪಿನ ಮಾಡಬೇಕು ಅನ್ನೋದಾದರೆ ಅಲ್ಲಿ ಹಾಲು ಅಂತ ಮೆನ್ಷನ್ ಆದರೆ ಅದು ಕಾಯಿಯ ಹಾಲು. ಈ ಕಾಯಿಯ ಹಾಲು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ನಿಮ್ಮದು ಪಿತ್ತ ಮತ್ತು ವಾತ ಏನು ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಈ ಶಿಶಿರ ಋತುನಲ್ಲಿ ವಾತ ಜಾಸ್ತಿ ಅಂತ ಹೇಳಿದ್ವಿ. ಆ ವಾತವನ್ನು ಕಡಿಮೆ ಮಾಡಲಿಕ್ಕೆ ಈ ತೆಂಗಿನ ಹಾಲು ಸಮೇತ ಸಹಾಯ ಆಗುತ್ತೆ. ಯಾರಿಗಾದರೂ ಏನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಈ ತೆಂಗಿನ ಹಾಲನ್ನು ದಿನ 1 ಲೋಟ ಕುಡಿದು ನೋಡಿ. ನಿಮಗೆ ಒಂದು 3 ರಿಂದ 4 ದಿನದಲ್ಲೇ ಅದ್ರ ಡಿಫರೆನ್ಸ್ ಗೊತ್ತಾಗುತ್ತೆ. ಕಾನ್ಸ್ಟಿಪೇಷನ್ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ. 2 ನಿಮಿಷ ಇದು ಕುದ್ಬಿಡ್ಲಿ. ಈ ಸಾಬೂದಾನ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ಕಬ್ಬಿನ ಹಾಲಿನ ಪಾಯಸಕ್ಕೆ ಯಾವುದೇ ಥರದ ಸಕ್ಕರೆನಾಗಲಿ ಕಲ್ಸಕ್ಕರೆ ಆಗಲಿ ಬೆಲ್ಲನ ಹಾಕ್ತಿಲ್ಲ. ಈ ಕಬ್ಬಿನ ಹಾಲನ್ನೇ ಹಾಕ್ತಾ ಇದ್ದೀವಿ. ಈ ಕಬ್ಬಿನ ಹಾಲಲ್ಲಿ ಇರ್ತಕ್ಕಂಥ ಸಿಹಿ ಇದಕ್ಕೆ ಸಾಕಾಗತ್ತೆ. ನಿಮಗಿಲ್ಲಿ ಕಲರ್ ಕಾಣಿಸ್ತಾ ಇರ್ಬೋದು. ಪಾಯಸದ ಕಲರೇ ಬಂದಿದೆ. ಈಗ ಇದು ಕುದಿ ಬರ್ತಾ ಇದೆ. ಈ ಕುದಿ ಬರ್ತಾ ಇರೋದಕ್ಕೆ 1-2 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದ್ದಿದೆ. ಈ ಕುದ್ದಿದ್ದಂತಹ ಕಬ್ಬಿನ ಹಾಲಿನ ಪಾಯಸಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಸೇರಿಸೋಣ. 1 ಚಮಚದಷ್ಟು ತುಪ್ಪ. ನಮ್ಮ ಎಲ್ಲ ಅಡುಗೆನಲ್ಲೂ ಯೂಶ್ವಲಿ ತುಪ್ಪ ಅಥವಾ ಎಣ್ಣೆನ ಸೇರಿಸ್ತೀವಿ. ಯಾಕೆ ಅಂತಂದರೆ ಇದೆಲ್ಲವೂ ನಮ್ಮ ದೇಹಕ್ಕೆ ಫ್ಯಾಟಿ ಆ್ಯಸಿಡ್, ಅಂದರೆ ನಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ಫ್ಯಾಟಿ ಆ್ಯಸಿಡ್ನ ಕೊಡುವಂಥದ್ದು. ಹಾಗಾಗಿ 1 ಚಮಚ ತುಪ್ಪ ಅಥವಾ 1 ಚಮಚ ಎಣ್ಣೆ ನಮ್ಮ ಅಡುಗೆನಲ್ಲಿ ಇದ್ದೇ ಇರುತ್ತೆ. ಡ್ರೈ ಫ್ರೂಟ್ಸು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಗೋಡಂಬಿ ಕೆಂಪಗಾಗ್ತಾ ಇದ್ದ ಹಾಗೇನೆ ಇದನ್ನು ಕುದಿ ಬಂದಂಥ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಕಬ್ಬಿನ ಹಾಲಿನ ಪಾಯಸ ರೆಡಿ ಇದೆ. ಗೊತ್ತಿರೋ ಹಾಗೆ ಯಾರೂ ಮಾಡಿರೋದಿಲ್ಲ. ತುಂಬ ರೇರ್ ರೆಸಿಪಿ ಇದು. ಕಬ್ಬಿನ ಹಾಲಿನಿಂದ ಸುಮಾರು ಥರದ ರೆಸಿಪಿಗಳನ್ನು ಮಾಡ್ಬೋದು. ತುಂಬ ಆರೋಗ್ಯಕ್ಕೆ ಸಮೇತ ಒಳ್ಳೆಯದು. ಹಾಗೆ ಕಬ್ಬಿನ ಜ್ಯೂಸನ್ನು ಸಮೇತ ಹಾಗೆ ಸೇವನೆ ಕೂಡ ಮಾಡ್ಬೋದು. ಮಕ್ಕಳಿಗೆ ದಿನ ಅಂದರೆ ಈಗ ಹಬ್ಬ ಹರಿದಿನ ಅಂತ ಬಂದಾಗ ವಾರ ಏನಾದರೂ ಸ್ವೀಟ್ ಮಾಡಿರ್ತೀವಲ್ಲ, ಈ ಸೀಸನಲ್ಲಿ ಮಾಡ್ಬೋದಾದಂಥ ಸ್ವೀಟಲ್ಲಿ ಇದು ಕೂಡ ಒಂದು.